ಇಷ್ಟು ನಿಯಮಗಳನ್ನ ಪಾಲಿಸಿ ನಿಮ್ ಹಿಂದೆ ದುಡ್ಡು ಓಡ್ತಾ ಬರುತ್ತೆ, ಕುಣಿತಾ ಬರುತ್ತೆ, ಸಂತೋಷದಿಂದ ನಿಮ್ ಜೊತೆನೆ ಇರುತ್ತೆ, ಎಲ್ಲೂ ಕೂಡ ಹೋಗೋದಿಲ್ಲ. ನೀವು ದುಡ್ಡನ್ನ ಮಾಡಿ ಸಾಕು, ನಿಮ್ಮಲ್ಲಿರುವಂತಹ 99% ಪ್ರಾಬ್ಲಮ್ಗಳು ಅದ್ರಿಂದನೇ ಸಾಲ್ವ್ ಹೋಗ್ಬಿಡುತ್ತೆ. ದುಡ್ಡು ಮಂಗಳು ಮಾಯ, ತಿಂಗಳು ಬೆಳಕಿದ್ದ ಹಾಗೆ. ಎಲ್ರು ದುಡ್ಡು ಮಾಡ್ಬೇಕು ಅಂದ್ರೆ ದುಡ್ಡು ಹಿಂದೆ ಓಡ್ತಾ ಇರ್ತಾರೆ. ದುಡ್ಡು ಹಿಂದೆ ಓಡಬೇಡಿ, ದುನಿಯಾನ ಅರ್ಥ ಮಾಡ್ಕೊಳ್ಳಿ ಸಾಕು. ದುಡ್ಡು ಅದಾಗದೆ ಬಂದು ನಿಮ್ಮ ಹತ್ರ ಸೇರುತ್ತೆ. ನೀವು ದುಡ್ಡು ಮಾಡ್ಬೇಕು ಅಂದ್ರೆ ಓಡ್ತಾನೆ ಇರ್ಬೇಕು. ಇಲ್ಲಿ ಓಡೋ ಕುದುರೆಗೆ ಮಾತ್ರ ಬೆಲೆ ಇರುವಂತದ್ದು, ನಿಂತ್ಕೊಳ್ಳೋ ಅಂತ ಕುದುರೆಗಲ್ಲ. ಸೊ ಹಾಗಾಗಿ ನೀವು ನಿಲ್ಲೋವರೆಗೂ ನೀವು ಓಡ್ತಾನೆ ಇರ್ಬೇಕಾಗುತ್ತೆ. ಮೊದಲು ಲಕ್ಷ ಪಡೆಯೋದು ತುಂಬಾ ಕಷ್ಟ, ಆದ್ರೆ ಅದಕ್ಕಿಂತ ಹೆಚ್ಚು ಗಳಿಸುವುದು ತುಂಬಾ ಸುಲಭ. ಹಣ ಅನ್ನೋಂಥದ್ದು ಸುಮ್ನೆ ಬಂದು ನಿಮ್ ಕೈನ ಸೇರೋ ಅಂತದ್ದಲ್ಲ. ಹಣ ಒಂದು ಪರಿಶ್ರಮದ ಮರದ ಮೇಲೆ ಬೆಳೆಯೋ ಅಂತದ್ದು. ಸೊ ಹಾಗಾಗಿ ನೀವು ಕಷ್ಟ ಪಡ್ಲೇಬೇಕು. ಆ ಪರಿಶ್ರಮದ ಮರದಿಂದ ನೀವು ದುಡ್ಡನ್ನ ಪಡಿಲೇಬೇಕು. ನೀವು ಇಲ್ಲಿ ಹೆಚ್ಚು ಕಲಿತಷ್ಟು ಹೆಚ್ಚು ಗಳಿಸ್ತೀರಾ. ನೀವು ಎಷ್ಟು ಮಟ್ಟಿಗೆ ಇಲ್ಲಿ ದುಡಿತಾ ಹೋಗ್ತೀರೋ ಅಷ್ಟು ಮಟ್ಟಿಗೆ ಗಳಿಸ್ತಾ ಹೋಗ್ತೀರಾ. ಅದಕ್ಕೆ ಒಂದು ಶ್ರಮ ಅನ್ನೋಂಥದ್ದು ಇರುತ್ತೆ. ಆ ಶ್ರಮನ ನೀವು ಇಲ್ಲಿ ನೀಡ್ಲೇಬೇಕಾಗುತ್ತೆ. ಹಾಯ್ ಹಲೋ, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನ್ ದೀಪಿಕಾ ಗೌಡ. ನಾನು ಇವತ್ತು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಅಂತ ಅಂದ್ರೆ, ಇಲ್ಲಿ ಎಲ್ರು ಕೂಡ ದುಡ್ಡು ಮಾಡೋದು ಹೇಗೆ, ದುಡ್ಡನ್ನ ಯಾವ ರೀತಿ ಎಲ್ಲ ಖರ್ಚು ಮಾಡ್ಬೇಕು, ದುಡ್ಡನ್ನ ಯಾವ ರೀತಿ ಡಬಲ್ ಮಾಡ್ಕೊಳ್ಬೇಕು, ನಾವು ಹೇಗೆ ದಿಢೀರ್ ಅಂತ ಶ್ರೀಮಂತರಾಗೋದು ಅನ್ನೋದ್ರ ಬಗ್ಗೆನೇ ಥಿಂಕ್ ಮಾಡ್ತೀವಿ ಹೊರತು ಇದಕ್ಕೆ ಮೂಲ ಆಧಾರ ದುಡಿಮೆ. ಆ ದುಡಿಮೆನ ಯಾವ ರೀತಿ ಮಾಡ್ಬೇಕು, ಆ ದುಡಿಮೆನಲ್ಲಿ ನಮ್ಮ ಪರಿಶ್ರಮ ಯಾವ ರೀತಿ ಇರ್ಬೇಕು, ಆ ದುಡಿಮೆಗೆ ನಾವು ಹಾಕುವಂತಹ ಬಂಡವಾಳ ಹೇಗಿರ್ಬೇಕು, ನಮ್ಮ ಸಮಯ ಆಗ್ಲಿ, ನಮ್ಮ ಹ್ಯಾಬಿಟ್ ಆಗ್ಲಿ, ನಮ್ಮ ಕಷ್ಟ ಆಗ್ಲಿ, ನಮ್ಮ ಸ್ಕಿಲ್ಸ್ ಆಗ್ಲಿ, ನಮ್ಮ ಪ್ರಾಮಾಣಿಕತೆ ಆಗ್ಲಿ, ಇಷ್ಟನ್ನ ನಾವು ಯಾವ ರೀತಿ ಎಷ್ಟರ ಮಟ್ಟಿಗೆ ಆ ದುಡಿಮೆಗೆ ನೀಡಬೇಕು, ಅದರದೇ ಆದಂತಹ ನಿಯಮಗಳನ್ನ ಪಾಲಿಸ್ಬೇಕು ಅನ್ನೋಂಥದ್ದನ್ನ ಮಾತ್ರ ಯಾರು ಕೂಡ ಯೋಚನೆ ಮಾಡೋದಿಲ್ಲ. ಸೊ ನಾವಿಲ್ಲಿ ಮಾಡ್ತಾ ಇರುವಂತ ತಪ್ಪು ಇದೇನೆ. ಶ್ರೀಮಂತರಾಗೋದಕ್ಕೆ ಇಲ್ಲಿ ಕೇವಲ ಎರಡೇ ದಾರಿ ಇರುವಂತದ್ದು. ಮೊದಲನೇದು ಯಾವ್ದಪ್ಪ ಅಂದ್ರೆ ಹೆಚ್ಚಾಗಿ ಸಂಪಾದನೆ ಮಾಡುವಂಥದ್ದು. ಎರಡನೇದು ನೀವು ಹೆಚ್ಚಾಗಿ ಸಂಪಾದನೆ ಮಾಡಕ್ ಆಗೋದಿಲ್ಲ ಅನ್ನೋ ಅಂತ ಟೈಮ್ನಲ್ಲಿ ಅತಿ ಕಮ್ಮಿಯಾಗಿ ಆಸೆ ಪಡುವಂಥದ್ದು. ಈ ಮನುಷ್ಯ ಬುದ್ಧಿ ಅತಿಯಾಗಿ ಆಸೆ ಪಡ್ತೀವಿ ಹೊರತು ಅತಿಯಾಗಿ ಕಮ್ಮಿ ಆಸೆ ಪಡುವಂತ ಜೀವ ಅಲ್ಲ ಅದು. ಸೊ ಇದು ಎರಡನೇದು ನಾವು ಬಿಟ್ಟು ಹಾಕಿದ್ರೆ ಅತಿ ಹೆಚ್ಚು ಸಂಪಾದನೆ ಮಾಡ್ಬೇಕು. ಅತಿ ಹೆಚ್ಚು ಸಂಪಾದನೆ ಮಾಡ್ಬೇಕು ಅಂದ್ರೆ ಅದ್ರದೇ ಆದ ರೀತಿನಲ್ಲಿ ನಾವು ಸಂಪಾದನೆ ಮಾಡ್ತಾ ಹೋಗ್ಬೇಕು. ಎಲ್ರು ಎಲ್ಲಾ ರೀತಿನಲ್ಲೂ ಸಂಪಾದನೆ ಮಾಡ್ತೀವಿ. ನಾವು ದುಡ್ಡನ್ನ ಯಾವ ರೀತಿ ಬರ ಮಾಡ್ಕೊಳ್ತೀವಲ್ಲ ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೆ ಮೇನ್ ಮೂಲ ಆಧಾರ ಯಾವುದು, ನಾನು ಮೊದಲೇ ಹೇಳ್ದಾಗೆ ದುಡಿಮೆಯೇ ಅದಕ್ಕೆ ಮೂಲ ಆಧಾರ. ನಾವು ಬನ್ನಿ ಇವತ್ತು ಯಾವ ರೀತಿ ದುಡಿಬೇಕು ಅದ್ರದ್ದು ನಿಯಮಗಳನ್ನ ನಾವು ತಿಳ್ಕೊಳ್ತಾ ಹೋಗೋದ. ಆ ನಿಯಮದ ಪ್ರಕಾರ ನಾವು ದುಡ್ದಿದ್ದೆ ಆದ್ರೆ ಆ ದುಡಿಮೆ ನಿಮ್ಗೆ ಒಂದು ತಕ್ಕ ಪ್ರತಿಫಲವನ್ನ ಕೊಡುತ್ತೆ. ಆ ದುಡಿಮೆ ಪ್ರತಿಫಲದಿಂದ ನೀವು ಖಂಡಿತವಾಗ್ಲೂ ಶ್ರೀಮಂತರಾಗ್ಬೋದು. ಇಲ್ಲಿ ಮಂಗಳಮಾಯ ತಿಂಗಳು ಬೆಳಕು ಆಗೋ ರೀತಿ ನೀವು ದುಡ್ಡನ್ನ ಟಕ್ ಅಂತ ಬಂದ್ಬಿಡುತ್ತೆ ಅಂತ ಹೇಳೋದಿಲ್ಲ. ಇದು ಸತತ ಪ್ರಯತ್ನದಿಂದ ಮಾತ್ರ ನಿಮ್ಗೆ ಈ ದುಡಿಮೆಯ ಪ್ರತಿಫಲ ಸಿಗೋವಂಥದ್ದು. ಬನ್ನಿ ಆ ನಿಯಮಗಳು ಯಾವ್ಯಾವು ಅಂತ ನಾವು ತಿಳ್ಕೊಳ್ತಾ ಹೋಗೋದ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಾ ಇರೋದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ಬಿಡಿ. ನಾನು ಹೇಳೋ ಪ್ರತಿಯೊಂದು ಪಾಯಿಂಟ್ ಕೂಡ ನಿಮ್ಗೆ ಇಂಪಾರ್ಟೆಂಟ್ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀವು ದುಡ್ಡು ಮಾಡೋ ಟ್ಯಾಲೆಂಟು ಹೇಗಿರ್ಲಿ, ನಂಬರ್ 1 ಯಾವ್ದಪ್ಪ ಅಂತ ಅಂದ್ರೆ, ನೀವು ದುಡ್ಡು ಮಾಡ್ಬೇಕು ಅಂತ ಅಂದ್ರೆ ನೀವು ಮೊದಲು ಈ ದುನಿಯಾಗೆ ಏನ್ ಬೇಕು ಅಂತ ಅರ್ಥ ಮಾಡ್ಕೊಂಡು ಅದನ್ನ ಕೊಟ್ರೆ ಸಾಕು. ಅದು ನೀವು ಕೇಳ್ದೇನೆ ಎಲ್ಲವನ್ನು ಕೊಡುತ್ತೆ. ಫಾರ್ ಎಕ್ಸಾಂಪಲ್ ಫಿಲಂ ಇಂಡಸ್ಟ್ರಿನ ತಗೊಳ್ಳೋದ. ನೀವಿಲ್ಲಿ ಫಿಲಂ ಇಂಡಸ್ಟ್ರಿನಲ್ಲಿ ಅಬ್ಸರ್ವ್ ಮಾಡಿಬೇಕಾದ್ರೆ ಜನಗಳಿಗೆ ಇಷ್ಟ ಆಗೋ ರೀತಿ ಸ್ಟೋರಿ ಆಗ್ಲಿ, ಹೀರೋ ಆಗ್ಲಿ, ಹೀರೋಯಿನ್ ಆಗ್ಲಿ, ಕಾಮಿಡಿ ಆಗ್ಲಿ, ವಿಲನ್ ಆಗ್ಲಿ, ಮತ್ತೆ ಎಮೋಷನ್ಸ್ ಆಗ್ಲಿ, ಸಾಂಗ್ಸ್ ಆಗ್ಲಿ, ಎಲ್ಲವನ್ನು ಕೂಡ ನೀವು ಜನಗಳಿಗೆ ಇಷ್ಟ ಆಗೋ ರೀತಿ ಅವ್ರಿಗೆ ಕೊಟ್ಟಾಗ ಮಾತ್ರ ಜನ ಮುಗಿಬಿದ್ದು ಆ ಫಿಲಂನ ನೋಡ್ತಾರೆ, ಮತ್ತೆ ಪದೇ ಪದೇ ನೋಡೋದಕ್ಕೆ ಟ್ರೈ ಮಾಡ್ತಾರೆ. ಯಾಕಪ್ಪ ಆ ಫಿಲಂನ ತುಂಬಾ ಇಂಟ್ರೆಸ್ಟ್ ಕೊಟ್ಟು ನೋಡ್ತಾರೆ ಅಂತ ಅಂದ್ರೆ ಅಲ್ಲಿ ಎಲ್ಲವೂ ಕೂಡ ಇರುತ್ತೆ. ಆ ಜನಗಳು ಇಷ್ಟಪಡೋ ರೀತಿ ಎಲ್ಲವೂ ಕೂಡ ಇರುತ್ತೆ. ಡೈರೆಕ್ಟರ್ಗೆ ಅಲ್ಲಿ ಗೊತ್ತು ಜನಗಳಿಗೆ ಏನ್ ಬೇಕು ಅನ್ನೋವಂಥದ್ದು. ಸೊ ಏನ್ ಬೇಕು ಅನ್ನೋವಂಥದ್ದನ್ನ ಆ ಫಿಲಂ ನಲ್ಲಿ ಕೊಟ್ಟಿರ್ತಾರೆ. ಹಾಗಾಗಿ ಜನ ಮುಗಿಬಿದ್ದು ಆ ಫಿಲಂನ ನೋಡ್ತಾರೆ. ಸೊ ಇಲ್ಲಿ ಡೈರೆಕ್ಟರ್ಗೆ ಅಲ್ಲಿ ನೇಮ್ ಕೂಡ ಬಂತು, ಫೇಮ್ ಕೂಡ ಬಂತು, ಮತ್ತೆ ಜೊತೆಗೆ ಮನಿ ಕೂಡ ಬಂತು. ಸೊ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರುವಂತದ್ದು ಇಷ್ಟೇನೆ. ದುನಿಯಾನ ಅರ್ಥ ಮಾಡ್ಕೊಂಡ್ರೆ ಇಲ್ಲಿ ಬರೀ ಸಿನಿಮಾದಲ್ಲಿ ಅಂತ ಅಲ್ಲ, ಒಂದು ಬಿಸ್ನೆಸ್ ಅಲ್ಲೂ ಕೂಡ ರೀಚ್ ಆಗ್ಬೋದು. ಇಲ್ಲಿ ಫಾರ್ ಎಕ್ಸಾಂಪಲ್ ಹೋಟೆಲ್ನೇ ತಗೊಳ್ಳಿ. ಹೋಟೆಲ್ ನಲ್ಲಿ ನೀವು ಎಷ್ಟು ಮಟ್ಟಿಗೆ ಟೇಸ್ಟ್ ನ ಕೊಡ್ತಿರೋ ಅಷ್ಟು ಮಟ್ಟಿಗೆ ಜನ ಬಂದು ಒಂದು 10 ರೂಪಾಯಿ ಜಾಸ್ತಿ ಇದ್ರೂ ಕೂಡ ಊಟದ ಬೆಲೆ ತಿಂದು ಟೇಸ್ಟ್ ಮಾಡಿ ಮತ್ತೆ ಮತ್ತೆ ಬರ್ತಾ ಇರ್ತಾರೆ. ಸೊ ಹಾಗಾಗಿ ದುನಿಯಾನ ಅರ್ಥ ಮಾಡ್ಕೊಳ್ಳಿ. ಬಿಸ್ನೆಸ್ ಅಲ್ಲೂ ರೀಚ್ ಆಗ್ತೀರಾ, ಲೈಫ್ ನಲ್ಲೂ ರೀಚ್ ಆಗ್ತೀರಾ. ಮುಟ್ಟಿದ್ದೆಲ್ಲ ಚಿನ್ನ ಆಗ್ತಾ ಹೋಗುತ್ತೆ. ನಂಬರ್ 2 ಯಾವ್ದಪ್ಪ ಅಂದ್ರೆ, ನೀವು ಮಾಡೋ ಕೆಲಸದಲ್ಲಿ ಒಂದು ವಿಶೇಷತೆ ಇರ್ಲಿ, ಒಂದು ಡಿಫ್ರೆಂಟ್ ಆಗಿ ಆ ಕೆಲಸನ ಮಾಡಿ ತೋರಿಸಿ. ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂತ ಅಂದ್ರೆ, ಒಂದು ಕಂಪ್ನಿನಲ್ಲಿ ಒಂದು 10-15 ವರ್ಷದಿಂದ ಒಬ್ಬ ವ್ಯಕ್ತಿ ಕೆಲಸ ಮಾಡ್ತಾ ಇರ್ತಾನೆ ಅಂತ ಅನ್ಕೊಳ್ಳಿ.
ಇಟ್ಕೊಳ್ಳಿ, ಅವನ ಮುಂದೆ ಒಂದು 2-3 ತಿಂಗಳು ಹಿಂದೆ ಅಷ್ಟೇ ಸೇರ್ಕೊಂಡಿರುವಂತ ವ್ಯಕ್ತಿ ಸಡನ್ಲಿ ಮೇಲ್ ಬರ್ತಾನೆ. ಇದರ ಅರ್ಥ ಏನು ಗೊತ್ತಾ? ಅವನು ಆ ಕೆಲಸದಲ್ಲಿ ನಾರ್ಮಲ್ ಆಗಿ ಮಾಡ್ದೇನೆ, ಎಲ್ಲರ ರೀತಿ ನಾರ್ಮಲ್ ಆಗಿ ಮಾಡ್ದೇನೆ ಒಂದು ಡಿಫ್ರೆಂಟ್ ಆಗಿ ಮಾಡಿ ತೋರಿಸಿರ್ತಾನೆ. ಅವನ ವರ್ಕ್ ನಲ್ಲಿ ಒಂದು ಸ್ಮಾರ್ಟ್ನೆಸ್ ಇರುತ್ತೆ, ಒಂದು ಹಾನೆಸ್ಟ್ ಇರುತ್ತೆ. ಏನಾದ್ರೂ ಪ್ರಾಬ್ಲಮ್ ಬಂದ್ರೆ ಸಡನ್ ರೆಸ್ಪಾನ್ಸಿಬಿಲಿಟಿ ತಗೊಂಡು ಅದನ್ನ ಶಾರ್ಟ್ ಔಟ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಸೊ ಇವೆಲ್ಲವೂ ಕೂಡ ಅವನು ಕೆಲವೇ ದಿನಗಳಲ್ಲಿ ಒಂದು ಚಿಕ್ಕ ಪೋಸ್ಟ್ ಇಂದ ಒಂದು ಹೈ ಪೋಸ್ಟ್ ಗಿಟ್ಟಿಸ್ಕೊಳ್ಳೋದಕ್ಕೆ ಕಾರಣ ಆಗಿರುತ್ತೆ. ಸೊ ನಾವಿಲ್ಲಿ ತಿಳ್ಕೊಬೇಕಾಗಿರುವಂತದ್ದು ಇಷ್ಟೇನೆ, ನಮ್ಮ ಕೆಲಸದಲ್ಲಿ ನಾವ್ ಯಾವಾಗ ಒಂದು ಹಾನೆಸ್ಟ್ ಆಗಿ ವರ್ಕ್ ಮಾಡಿ ಒಂದು ಡಿಫ್ರೆಂಟ್ ರೀತಿ ಆ ವರ್ಕ್ ನ ಮಾಡಿ ಮುಗಿಸ್ತೀವೋ, ಒಂದು ಲಾಂಗ್ ಟರ್ಮ್ ನ ತಗೊಳ್ದೇನೆ ಶಾರ್ಟ್ ಟೈಮ್ ಅಲ್ಲಿ ಆ ಕೆಲಸನ ಮಾಡಿ ಮುಗಿಸ್ತೀವೋ, ಆವಾಗ ಮಾತ್ರ ನಮಗೆ ಒಂದು ಗೌರವದ ಜೊತೆಗೆ ಒಂದು ಪೊಸಿಷನ್ ಅನ್ನೋವಂಥದ್ದು ಸಿಗೋದು, ದುಡ್ಡು ಬರ್ತಾ ಹೋಗ್ತಾ ಇರೋವಂಥದ್ದು. ಸೊ ಹಾಗಾಗಿ ನಿಮ್ಮ ಕೆಲಸದ ವಿಷಯದಲ್ಲಿ ನಾರ್ಮಲ್ ಅನ್ನೋವಂಥದ್ದನ್ನ ಬಿಟ್ಟು ಒಂದು ಡಿಫ್ರೆಂಟ್ ಆಗಿ ಏನಾದ್ರೂ ಮಾಡ್ತಾ ಹೋಗಿ, ಜೊತೆಗೆ ಒಂದು ನಿಮ್ಮ ಕೆಲಸದ ವಿಷಯದಲ್ಲಿ ಒಂದು ವ್ಯಾಲ್ಯೂನ ಕ್ರಿಯೇಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಂಬರ್ 3 ಯಾವ್ದಪ್ಪ ಅಂದ್ರೆ, ನಿನ್ನ ಆಪರ್ಚುನಿಟಿನ ನೀನೇ ಕ್ರಿಯೇಟ್ ಮಾಡ್ಕೊಳ್ಬೇಕು. ಯಾರು ಕೂಡ ಇಲ್ಲಿ ಕ್ರಿಯೇಟ್ ಮಾಡ್ಕೊಡೋದಿಲ್ಲ ನಿನಗೆ. ಕೆಲವ್ರು ಏನ್ ಮಾಡ್ತಾರಪ್ಪ ಅಂದ್ರೆ, ಅವಕಾಶನ ಕಾಯ್ತಾ ಇರ್ತಾರೆ. ಅವಕಾಶ ಬರ್ಲಿ, ಸಮಯ ಅನ್ನೋಂಥದ್ದು ಬರ್ಬೇಕು, ಅದೃಷ್ಟ ಅನ್ನೋಂಥದ್ದು ನಮ್ಗೆ ಸಿಗಬೇಕು ಅಂತ ಕಾಯ್ತಾನೆ ಅವರ ಅರ್ಧ ಆಯಸ್ಸನ್ನ ಬರೀ ಕಾಯೋದ್ರಲ್ಲೇ ವ್ಯರ್ಥ ಮಾಡ್ಕೊಬಿಟ್ಟಿರ್ತಾರೆ. ಆದ್ರೆ ಇಲ್ಲಿ ಬುದ್ಧಿವಂತ ವ್ಯಕ್ತಿ ಮಾತ್ರ ಅವನ ಟ್ಯಾಲೆಂಟ್ ನ ಯೂಸ್ ಮಾಡಿ ಅವಕಾಶನ ಗಿಟ್ಟಿಸ್ಕೊಳ್ತಾನೆ. ಅವಕಾಶನ ಕಾಯೋದಿಲ್ಲ, ಅವಕಾಶನ ಗಿಟ್ಟಿಸ್ಕೊಳ್ತಾನೆ. ಅವನು ಯಾವುದೇ ಟೈಮ್ ಬರ್ಲಿ ಅಂತ ಕಾಯೋದಿಲ್ಲ, ಟೈಮ್ನು ಕೂಡ ವೇಸ್ಟ್ ಮಾಡೋದಿಲ್ಲ. ಏನಾದ್ರೂ ಪ್ರಾಬ್ಲಮ್ ಬಂತು ಅಂದ್ರೆ ಆ ಪ್ರಾಬ್ಲಮ್ ನ ಫೇಸ್ ಮಾಡ್ತಾನೆ, ಆ ಪ್ರಾಬ್ಲಮ್ಗೆ ಬೆನ್ನು ಕೊಟ್ಟಿ ಹೊಡೋಗೋದಿಲ್ಲ. ಅವನ ಚಾಣಾಕ್ಷತನದಿಂದ ಅವನ ಪ್ರಾಬ್ಲಮ್ ನ ಸಾಲ್ವ್ ಮಾಡಿ, ಇನ್ನು ಎಷ್ಟೇ ಪ್ರಾಬ್ಲಮ್ ಬರ್ಲಿ ನಾನು ಅದನ್ನ ಫೇಸ್ ಮಾಡ್ತೀನಿ, ಸವಾಲಾಗಿ ತಗೊಳ್ತೀನಿ ಅಂತ ಸಿದ್ಧನಾಗಿ ನಿಂತ್ಕೊಳ್ತಾನೆ. ಸೊ ಹಾಗಾಗಿ ಇಲ್ಲಿ ನಾವು ಅವಕಾಶಗಳನ್ನ ಗಿಟ್ಟಿಸ್ಕೊಳ್ಬೇಕೇ ಹೊರ್ತು, ಅವಕಾಶ ಬರುತ್ತೆ ನನ್ಗೆ ಅದೃಷ್ಟ ಅವಾಗ ನಾನು ಮಾಡೋದಕ್ಕೆ ಆ ಕೆಲಸನ ಮಾಡೋದಕ್ಕೆ ಸಿದ್ಧನಾಗ್ತೀನಿ ಅಂತ ಕಾಯೋದಕ್ಕೆ ಹೋಗ್ಬೇಡಿ. ಇಲ್ಲಿ ನಿಮ್ಮನ್ನ ಯಾರು ಬೆಳೆಸೋದಕ್ಕೆ ಬರೋದಿಲ್ಲ, ನಿಮ್ಮನ್ನ ನೀವೇ ಬೆಳೆಸ್ಕೋಬೇಕು. ನಿಮ್ಮನ್ನ ನೀವೇ ಬೆಳೆಸ್ಕೊಳ್ಬೇಕು ಅಂದ್ರೆ ನೀವೇ ಆಪರ್ಚುನಿಟಿನ ಕ್ರಿಯೇಟ್ ಮಾಡ್ಕೊಳ್ಬೇಕು. ಇಲ್ಲಿ ಕುಣಿಯೋಕೆ ಬರ್ದೇನೆ ಇರುವಂತವ್ನು ಮಾತ್ರ ನೆಲ ಡೊಂಕು ಅಂತ ಹೇಳುವಂತವನು, ಕುಣಿಯೋಕೆ ಬರೋ ಅಂತನು ನೆಲ ಯಾವ ರೀತಿ ಇದ್ರು ಕೂಡ ಕುಣಿದು ಬೀಸಾಕ್ತಾನೆ. ನಂಬರ್ 4 ಯಾವ್ದಪ್ಪ ಅಂದ್ರೆ, ಸಕ್ಸಸ್ಗೋಸ್ಕರ ನೀವು ಸ್ಯಾಕ್ರಿಫೈಸ್ ಮಾಡ್ಲೇಬೇಕು. ಒಬ್ಬ ವ್ಯಕ್ತಿ ದುಡಿತಾ ಇದ್ದಾನೆ ಅಂತ ಅಂದ್ರೆ ಬರೀ ದುಡಿಯೋದೊಂದೇ ಒಂದು ಕೆಲಸ ಆಗಿರೋದಿಲ್ಲ. ನೀವು ಆ ದುಡಿಮೆನಲ್ಲಿ ಆ ದುಡಿಮೆಗೆ ತಕ್ಕ ಪ್ರತಿಫಲನ ಕಂಡ್ಕೊಳ್ಬೇಕು ಅಂದ್ರೆ ಕೆಲವೊಂದು ಸ್ಯಾಕ್ರಿಫೈಸ್ ನ ನೀವು ಮಾಡ್ಬೇಕಾಗುತ್ತೆ. ಈಗ ನೋಡಿ, ನಮ್ಮ ಜೀವನದಲ್ಲಿ ಯಾವುದೋ ಒಂದು ವಸ್ತುನ ನಾವು ಪಡ್ಕೊಳ್ಬೇಕು, ಒಂದು ಅಮೂಲ್ಯವಾದಂತಹ ವಸ್ತುನ ಪಡ್ಕೊಳ್ಬೇಕು ಅಂತ ಅಂದ್ರೆ ನಿಮ್ಮ ಜೀವನದಲ್ಲಿ ಕೆಲವೊಂದು ಸ್ಯಾಕ್ರಿಫೈಸ್ಗಳನ್ನ, ಕೆಲವೊಂದು ತ್ಯಾಗಗಳನ್ನ ಮಾಡ್ಬೇಕಾಗುತ್ತೆ. ಈಗ ನೀವು ಒಬ್ಬ ವ್ಯಕ್ತಿ ಒಂದು ರೀತಿ ದುಡಿತಾನೆ ಅಂತ ಅಂದ್ರೆ ಅವನು ಒಂದೇ ರೀತಿ ದುಡ್ಕೊಂಡು ಹೋಗೋಂಥದ್ದಲ್ಲ. ಅವನು ಬೆಳಿಗ್ಗೆ ಅಷ್ಟೊತ್ತಿಗೆ 5 ಗಂಟೆಗೆ ಎದ್ದೇಳ್ಬೇಕಾಗುತ್ತೆ, ಕೆಲವೊಂದ್ಸಲ ಊಟ ಮಾಡ್ದೇನೆ ಬಸ್ಗೋಸ್ಕರ ಓಡೋಗ್ಬೇಕಾಗುತ್ತೆ, ಅವನ ಕಂಫರ್ಟ್ನೆಸ್ ನ ಬಿಟ್ಕೊಡ್ಬೇಕಾಗುತ್ತೆ, ಜೊತೆಗೆ ಅವನ ಆಸೆ ಆಕಾಂಕ್ಷೆಗಳನ್ನ ಬಿಟ್ಕೊಡ್ಬೇಕಾಗುತ್ತೆ. ಇಲ್ಲಿ ಆಸೆ ಆಕಾಂಕ್ಷೆನ ಇವತ್ತು ನೀನು ಒಂದು ಸಕ್ಸಸ್ಗೋಸ್ಕರ ಬಿಡ್ತೀಯಾ ಅಂದ್ರೆ ನೆಕ್ಸ್ಟ್ ಅದು ಒದ್ದಂಗ್ ನಿಮ್ಮ ಹತ್ರ ಬಂದು ಬೀಳುತ್ತೆ. ಸೊ ಹಾಗಾಗಿ ಕೆಲವೊಂದು ಸ್ಯಾಕ್ರಿಫೈಸ್ ಅನ್ನೋವಂಥದ್ದು ತುಂಬಾ ಇಂಪಾರ್ಟೆಂಟ್ ನಿಮ್ಮ ಸಕ್ಸಸ್ಗೆ. ನೀವು ದುಡಿತಾ ಇದ್ದೀರಾ ಅನ್ನೋ ಟೈಮ್ ನಲ್ಲಿ ನೀವು ನಾನು ಇಷ್ಟೇ ಟೈಮಿಂಗ್ಸ್ಗೆ ಊಟ ಮಾಡ್ಬೇಕು, ಇಷ್ಟೇ ಅವರು ನಿದ್ದೆ ಮಾಡ್ಬೇಕು, ನನ್ನ ಆಸೆ ಆಕಾಂಕ್ಷೆಗಳನ್ನ ಬಿಟ್ಟು ಬದುಕೋಕ್ಕಾಗೋದಿಲ್ಲ ಅಂದ್ರೆ ನಿಮ್ಮ ದುಡಿಮೆನಲ್ಲಿ ನೀವು ಸಕ್ಸಸ್ ನ ಕಾಣೋದಕ್ಕೆ ಆಗೋದಿಲ್ಲ, ನಿಮ್ಮ ಗುರಿಯತ್ತ ನಡೆಯೋದಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ನಿಮ್ಮ ದುಡಿಮೆನಲ್ಲಿ ಸಕ್ಸಸ್ ನ ಕಾಣ್ಬೇಕು ಅಂದ್ರೆ ನೀವು ಸ್ಯಾಕ್ರಿಫೈಸ್ ಮಾಡೋದಕ್ಕೆ ರೆಡಿ ಇರ್ಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಂಬರ್ 5 ಯಾವ್ದಪ್ಪ ಅಂದ್ರೆ, ದುಡಿಮೆಯಲ್ಲಿ ಒಂದು ಫೋಕಸ್ ಅನ್ನೋಂಥದ್ದು ಇರ್ಬೇಕು. ಇಲ್ಲಿ ನೀವ್ ಯಾವ್ದೋ ಒಂದು ಕೆಲಸನ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ಆ ಕೆಲಸದ ಮೇಲೆ ನಿಮ್ಮ ಫೋಕಸ್ ಇರ್ಬೇಕು. ಜೊತೆಗೆ ನಿಮ್ಮ ಸುತ್ತಮುತ್ತ ಏನ್ ನಡೀತಾ ಇದೆ ಅಂತಾನು ಕೂಡ ಫೋಕಸ್ ಮಾಡ್ತಾ ಇರ್ಬೇಕಾಗುತ್ತೆ. ಇಲ್ಲಿ ಒಬ್ಬ ವ್ಯಕ್ತಿ ಬೆಳೀತಾ ಇದ್ದಾನೆ ಅಂತ ಅಂದ್ರೆ ಅವನ ಕಾಲ್ ಹಿಡಿದು ಕೆಳಗಡೆ ದರ ಅಂತ ಎಳೆಯೋಂಥವ್ರೆ ಜಾಸ್ತಿ ಇರ್ತಾರೆ. ಸೊ ಹಾಗಾಗಿ ನೀವೆಷ್ಟೇ ಕಷ್ಟಪಟ್ಟು ದುಡಿದ್ರು ಕೂಡ, ಹಾರ್ಡ್ ವರ್ಕ್ ಮಾಡಿದ್ರು ಕೂಡ, ಸ್ಮಾರ್ಟ್ನೆಸ್ ಆಗಿದ್ರು ಕೂಡ ನಿಮ್ಮನ್ನ ಆ ಪೊಸಿಷನ್ ಇಂದ ಕಿತ್ಕೊಳ್ಳೋ ಅಂತವ್ರೆ ಜಾಸ್ತಿ. ಇಲ್ಲ ಕಣೋ ನೀನ್ ಶಬಾಷ್, ನೀನ್ ಚೆನ್ನಾಗ್ ಕೆಲಸ ಮಾಡ್ತೀಯ, ನೀನ್ ಇನ್ನು ಮುಂದುವರಿ, ಇನ್ನು ಬೆಳಿಬೇಕು ಕಣಪ್ಪ ಅಂತ ಎಲ್ಲೋ ರೇರು ಒಂದು 0.5% ಜನ ಮಾತ್ರ ಹೇಳೋ ಅಂತವ್ರು ಇರ್ತಾರೆ. ಅದು ನಿಮ್ಮ ಆತ್ಮೀಯರ್ ಮಾತ್ರ ಇರ್ತಾರೆ. ಅದರ್ವೈಸ್ ಯಾರು ಕೂಡ 99.5% ಅಷ್ಟು ಯಾರು ಕೂಡ ಆ ರೀತಿ ಇರೋದಿಲ್ಲ. ಮುಂದೆ ಹೊಗಳುತ್ತಾರೆ, ಹಿಂದೆ ತೆಗಳುತ್ತಾರೆ. ಹಾಗಾಗಿ ನೀವು ನಿಮ್ಮ
ಕೆಲಸದ ಮೇಲೆ ಎಷ್ಟು ಫೋಕಸ್ ನ ಇಟ್ಟಿರ್ತೀರೋ, ನಿಮ್ಮ ಸುತ್ತಮುತ್ತ ಏನ್ ನಡೀತಾ ಇದೆ ಅನ್ನೋ ಅಂತದನ್ನ ನೀವು ಒಂದು ಹದ್ದಿನ ರೀತಿ ನೀವು ಕಣ್ಣಿಟ್ಟಿರ್ಬೇಕಾಗಿರುತ್ತೆ. ಆಗ ಮಾತ್ರ ನಿಮ್ಮ ಸ್ಥಾನನ ನೀವು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ, ನೀವ್ ಇನ್ನು ಮೇಲ್ ಹೋಗೋದಕ್ಕೆ ಸಾಧ್ಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನಿಮ್ಮ ಕಣ್ಣು ಹದ್ದಿನ ಕಣ್ಣಾಗಿರ್ಬೇಕು. ನಂಬರ್ 6 ಯಾವ್ದಪ್ಪ ಅಂದ್ರೆ ನಿಸ್ವಾರ್ಥದಿಂದ ಕೆಲಸ ಮಾಡುವಂತದ್ದು. ಇಲ್ಲಿ ಕೆಲವರು ಹೇಗಿರ್ತಾರೆ ಅಂತ ಅಂದ್ರೆ ದುಡ್ಡು ಅಂತ ದುಡ್ಡಿಂದನೇ ಓಡ್ತಾ ಇರ್ತಾರೆ. ಅವ್ರಿಗೆ ಇಲ್ಲಿ ಸ್ವಾರ್ಥತೆಯಿಂದ ಕೆಲಸ ಮಾಡೋದ್ ಗೊತ್ತೇ ಹೊತ್ತು ನಿಸ್ವಾರ್ಥದಿಂದ ನನಗೆ ಕೆಲಸ ಮಾಡ್ಬೇಕು, ಅವಾಗ ನಾವು ದುಡಿದಿದ್ದಕ್ಕೂ ಒಂದು ಸಾರ್ಥಕ ಅಂತ ಅನ್ಸೋದೇ ಇಲ್ಲ. ಅವರು ದುಡ್ಡುಗೋಸ್ಕರ ಏನ್ ಕೆಲಸ ಮಾಡೋದಕ್ಕೂ ಹಿಂಜರಿಯೋದಿಲ್ಲ. ಸೊ ನೀವು ಆ ರೀತಿ ಆಗೋದಕ್ಕೆ ಹೋಗ್ಬಾರ್ದು. ಸ್ವಾರ್ಥದಿಂದ ದುಡ್ದಿರುವಂತ ದುಡ್ಡು ಆ ಕ್ಷಣಿಕ ಸುಖನ ನಿಮ್ಗೆ ಕೊಡ್ಬೋದೇ ಹೊರ್ತು ಲೈಫ್ ಲಾಂಗ್ ಆ ಸುಖನ ಕೊಡೋದಿಲ್ಲ. ಸೊ ಹಾಗಾಗಿ ಒಂದು ಕೆಲಸನ ಮಾಡ್ತಾ ಇದ್ದೀರಾ ಅಂದ್ರೆ ಒಂದು ನಿಸ್ವಾರ್ಥದ ಕೆಲಸನ ಮಾಡೋದಕ್ಕೆ ಟ್ರೈ ಮಾಡಿ. ಒಂದು ಟೀಮ್ ವರ್ಕ್ ನ ಮಾಡಿ. ಇಲ್ಲಿ ನಿಮ್ಮ ಸಹೋದ್ಯೋಗಿಗಳ ಜೊತೆ ಒಂದು ಒಳ್ಳೆ ಒಡನಾಟ ಇರ್ಲಿ, ಅವ್ರಿಗೂ ನಿಮ್ಮ ನಾಲೆಡ್ಜ್ ನ ಶೇರ್ ಮಾಡ್ಕೊಳ್ಳಿ, ಅವ್ರಿಗೂ ಕೂಡ ಹೆಲ್ಪ್ ಮಾಡ್ತಾ ಹೋಗಿ. ಈ ಹೆಲ್ಪ್ ಅವರು ಮಿಸ್ಯೂಸ್ ಮಾಡ್ಕೊಳ್ದೇನೆ ಇರೋ ರೀತಿ ನೋಡ್ಕೊಳ್ಳಿ. ನಿಮ್ಮ ನಾಲೆಡ್ಜ್ ನ ಶೇರ್ ಮಾಡಿ. ಯಾವುದೇ ರೀತಿಯಾದಂತಹ ಒಂದು ಜೆಲಸ್ ಫೀಲ್ ಇಲ್ದೇನೆ ನೀವು ನಾಲೆಡ್ಜ್ ನ ಶೇರ್ ಮಾಡ್ಕೊಳ್ಬೇಕಾಗುತ್ತೆ. ಅರ್ನ್ ಮಾಡಿ. ಯಾವುದೇ ರೀತಿಯಾದಂತಹ ಈಗೋನ ಬಿಲ್ಡ್ ಮಾಡ್ಕೊಳ್ತಾ ಹೋಗ್ಬೇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಟೋಟಲ್ ಆಗಿ ನೀವು ಬೆಳೀರಿ, ಬೇರೆಯವ್ರನ್ನು ಬೆಳೆಸಿ. ನಿಮ್ಮ ಹತ್ರ ನೀವು ದುಡ್ದಿರೋ ಅಂತ ದುಡ್ಡು ಶಾಶ್ವತವಾಗಿ ಉಳಿಬೇಕು ಅಂತ ಅಂದ್ರೆ ನೀವು ನಿಸ್ವಾರ್ಥದಿಂದ ದುಡಿಬೇಕು. ಬೇರೆಯವ್ರನ್ನ ಬೆಳೆಸ್ತಾ ಹೋಗಿ. ನಿಮ್ಗೆ ಗೊತ್ತಿಲ್ದೇನೆ ಇರೋ ಹಾಗೆ ನೀವು ಅವ್ರಿಗಿಂತ ಮೇಲೆ ಬೆಳೆದು ನಿಂತಿರ್ತೀರಾ. ನಂಬರ್ 7 ಯಾವ್ದಪ್ಪ ಅಂದ್ರೆ ಬುದ್ಧಿವಂತಿಕೆ. ಯಾವ ರೀತಿನಪ್ಪ ಅಂತ ಅಂದ್ರೆ ನೀವು ದುಡಿಯಂತಹ ದುಡಿಮೆಗೆ ಬುದ್ಧಿವಂತಿಕೆ ಬೇಕು. ದುಡ್ದು ಆದ್ಮೇಲೂ ಕೂಡ ತುಂಬಾ ಬುದ್ಧಿವಂತಿಕೆ ಬೇಕು. ಹೇಗೆ ಅಂದ್ರೆ ಶ್ರೀಮಂತರಾಗೋದಕ್ಕೆ ತುಂಬಾ ಧೈರ್ಯ ಬೇಕು, ಜೊತೆಗೆ ಎಚ್ಚರಿಕೆನೂ ಕೂಡ ವಹಿಸ್ಬೇಕಾಗುತ್ತೆ. ಹೇಗೆ ಅಂತ ಅಂದ್ರೆ ನೀವು ಏನೋ ಒಂದು ಪಟ್ಟು ದುಡ್ಡನ್ನ ದುಡ್ದಿರ್ತೀರಾ ಅಂತ ಅನ್ಕೊಳ್ಳಿ, ಅದಕ್ಕೆ 10 ಪಟ್ಟು ನೀವು ಬುದ್ಧಿವಂತರಾಗಿ ಅದನ್ನ ಪ್ರೊಟೆಕ್ಟ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ನಿಮ್ಮ ನೀವು ದುಡ್ದಿರೋ ಅಂತ ದುಡ್ಡನ್ನ ಉಳಿಸ್ಕೊಳ್ಬೇಕಲ್ಲ. ಯಾಕಂದ್ರೆ ಒಂದು ರೀತಿ ದುಡ್ದಿರ್ತೀರಾ, ಆ ದುಡ್ಡಿನ ಪರಿಶ್ರಮದಿಂದ ಶ್ರೀಮಂತರಾಗಿರ್ತೀರಾ. ಆ ಶ್ರೀಮಂತಿಕೆಯಿಂದ ನಿಮ್ಗೆ ಒಂದು ಸಮ್ ಅಮೌಂಟ್ ಅನ್ನೋಂಥದ್ದು ಬಂದಿರುತ್ತೆ. ಅದನ್ನ ನೀವು ಕಾಪಾಡ್ಕೊಳ್ಬೇಕು ಅಂದ್ರೆ ನಿಮ್ಮ ಚಾಣಾಕ್ಷತನ ಅಂದ್ರೆ ಬುದ್ಧಿವಂತಿಕೆಯಿಂದ ಆ ದುಡ್ಡನ್ನ ರಕ್ಷಿಸ್ಕೊಳ್ಬೇಕು ಅಂತ ಅಂದ್ರೆ ಆ ಬುದ್ಧಿವಂತಿಕೆ ಅನ್ನೋಂಥದ್ದು ಇರ್ಲೇಬೇಕು. ಬರೀ ನಾನು ದುಡಿತೀನಿ ಕತ್ತೆ ದುಡ್ದಂಗೆ ಅಂದ್ರೆ ದುಡಿತಾ ಹೋದ್ರೆ ಇಂಪಾರ್ಟೆಂಟ್ ಅಲ್ಲ. ಆ ದುಡ್ಡನ್ನ ಉಳಿಸ್ಕೊಳ್ಳೋ ಅಂತಹ ಚಾಣಾಕ್ಷತನೂ ಕೂಡ, ಆ ಬುದ್ಧಿವಂತಿಕೆತನೂ ಕೂಡ ನೀವು ಕಲ್ತ್ಕೊಳ್ಬೇಕಾಗಿರುತ್ತೆ. ಸೊ ಈಗ ಇಷ್ಟು 7 ಪಾಯಿಂಟ್ಸ್ ನ ಏನ್ ಹೇಳಿದಿನೋ ಇದು ತುಂಬಾ ಇಂಪಾರ್ಟೆಂಟ್ ನಿಮ್ಮ ದುಡಿಮೆಯಲ್ಲಿ. ಇಲ್ಲಿ ಎಷ್ಟೋ ಜನ ಇದೇ ರೀತಿ ಬರೀ ದುಡ್ಡು ಅಂತ ದುಡ್ಡಿನ ಕಡೆಗೆ ಒಲವು ಕೊಡ್ತಾರೆ ಹೊರತು ದುಡಿಮೆಗೆ ನಾವು ಏನ್ ಮಾಡ್ಬೇಕು, ಯಾವ ಬಂಡವಾಳನ ಹೂಡ್ಬೇಕು, ಯಾವ ರೀತಿ ಸಮಯನ ಕೊಡ್ಬೇಕು, ಯಾವ ರೀತಿ ಚಾಣಾಕ್ಷತನನ ಯೂಸ್ ಮಾಡ್ಕೊಳ್ಬೇಕು ಅಂತ ಯಾರು ಕೂಡ ಇಲ್ಲಿ ತಲೆನ ಉಪಯೋಗಿಸೋದಿಲ್ಲ. ನೀವು ಉಪಯೋಗಿಸಿ, ಇಷ್ಟು ನಿಯಮಗಳನ್ನ ಪಾಲಿಸಿ, ನಿಮ್ ಹಿಂದೆ ದುಡ್ಡು ಓಡ್ತಾ ಬರುತ್ತೆ, ಕುಣಿತಾ ಬರುತ್ತೆ, ಸಂತೋಷದಿಂದ ನಿಮ್ ಜೊತೆನೆ ಇರುತ್ತೆ, ಎಲ್ಲೂ ಕೂಡ ಹೋಗೋದಿಲ್ಲ. ಸೊ ಹಾಗಾಗಿ ದುಡ್ಡಿನ ವಿಷಯದಲ್ಲಿ ಈ ನಿಯಮಗಳನ್ನ ಪಾಲಿಸಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದೊಳ್ಳೆ ವಿಡಿಯೋ ಜೊತೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ನಿಮ್ಗೆ ಯಾವ ರೀತಿನಾದ್ರೂ ವಿಡಿಯೋ ಬೇಕು ಅಂದ್ರೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾನು ನಿಮ್ಗೆ ಯೂಸ್ ಆಗೋ ರೀತಿ ವಿಡಿಯೋನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದೊಳ್ಳೆ ವಿಡಿಯೋ ಜೊತೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.